ಸರ್ ಇಲ್ಲಿ ರೋಡ್ ಸರ್ ರೋಡ್ ಅಗಲೀಕರಣ ಏನು ಬೇಕಿರಲಿಲ್ಲ. ಇಲ್ಲಿ ಇರೋ ರೋಡ್ನೇ ಒನ್ ವೇ ಮಾಡಿ ಬಿಟ್ಟಿದ್ರೆ ಆಗ್ತಾಯಿತ್ತು. ಈಗ 48-49 ಮರ ಕಟ್ ಮಾಡಿದ್ದಾರೆ. ಅದು ಇಲ್ಲಿ ಅರಮನೆ ಮುಂದೆ ಹೋದರೆ ಸರ್ ರಾಮಸ್ವಾಮಿಯಿಂದ ಅರಮನೆವರೆಗೆ ಎಷ್ಟು ಮರಗಳ ಕೊಂಬೆಗಳು ಒಣಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಚೆನ್ನಾಗಿರೋ ಮರ ಕಟ್ ಮಾಡ್ತಾ ಇದ್ದಾರೆ. ಒಣಗಿರೋ ಮರದ ರಂಬೆಗಳನ್ನ ಕಟ್ ಮಾಡಿ ಫಸ್ಟು ಸಾರ್ವಜನಿಕರಿಗೆ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಹೇಳಿ. ನಾಳೆ ದಿನ ಮಳೆ ಬಂದೆ ಅಂದ್ರೆ ರಂಬೆ ಬಿತ್ತು ಅಂದರೆ ಅಲ್ಲಿ ಪ್ರಾಣ ಪಕ್ಷಿಗಳು ಹೋಗ್ತವೆ. ಇಲ್ಲಿ ಎಷ್ಟೋ ಪಕ್ಷಿಗಳು ಪ್ರಾಣ ಕಟ್ಕೊಂಡು ಎಷ್ಟೋ ಗೂಡು ಕಟ್ಕೊಂಡು ಅವ್ರ ಜೀವನ ಮಾಡ್ತಾ ಇರೋದನ್ನ ಇವರು ಹಿಂಗೆ ಹಾಳು ಮಾಡಿದ್ರೆ ನಾಳೆ ದಿನ ಅವೆಲ್ಲ ಎಲ್ಲಿ ಹೋಗ್ತವೆ. ಈಗಲೇ ಮೈಸೂರಲ್ಲಿ ಉಷ್ಣಾಂಶ ತಾಪಮಾನ ಹೆಚ್ಚಾಗಿ 34 ಡಿಗ್ರಿ ಸೆಲ್ಸಿಯಸ್ ಐತೆ. ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಇದು ಜಾಸ್ತಿ ಐತೆ. ಹಂಪಿನಲ್ಲೂ ಇಲ್ಲ ಅಷ್ಟು ತಾಪಮಾನ ಇಲ್ಲಿದೆ. ಇಂಥ ಮರಗಳನ್ನೆಲ್ಲ ಕಟ್ ಮಾಡಿ ಇವರು ಡೆವಲಪ್ಮೆಂಟಲ್ಲಿ ಏನು ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಅರ್ಥ ಆಗ್ತಲ್ಲ ಸರ್. ಇದು ಅಗಲೀಕರಣ ಬೇಕಿರಲಿಲ್ಲ. ಇದು ಒನ್ ವೇ ಮಾಡಿದರೆ ಆಗ್ತಾಯಿತ್ತು. ಒನ್ ವೇ ಆಯಿತು ರೋಡು ಅಗಲೀಕರಣ ಇದೆ ಆಗಲೇ. ಇನ್ನೇನು ಅಗಲೀಕರಣ ಮಾಡ್ತಾರೆ ಸರ್ ಇವರು. ಡೆವಲಪ್ಮೆಂಟ್ ಅಂದ್ಕೊಂಡು ರೋಡ್ನೆಲ್ಲ ಆಗಿದ್ದಾರೆ. ಇವರು ಯಾರೋ ಒಬ್ಬರು ಅಂದರು ಗ್ಯಾಸ್ ಲೈನ್ ಪೈಪ್ ಲೈನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ನಾಳೆ ದಿನ ರೋಡ್ ಅಗಲೀಕರಣ ಮತ್ತು ಇನ್ನೇನೋ ಮೋರಿ ಕ್ಲೀನಿಂಗು ಅಂದ್ಬಿಟ್ಟು ಇನ್ನೇನೋ ಮತ್ತೆ ಆಗಿ ಗ್ಯಾಸ್ ಲೀಕೇಜ್ ಆದರೆ ಅದಕ್ಕೆ ಯಾರು ಹೊಣೆ ಸರ್? ಅದು ಇವತ್ತು ಒಂದು ಸಣ್ಣ ರೀತಿಲಿ ಮಾಡೋಕ್ಕೆ ಹೋಗ್ತಿದ್ದಾರೆ. ನಾಳೆ ದಿನ ಗ್ಯಾಸ್ ಲೀಕೇಜ್ ಆಗಿ ಏನಾದ್ರು ಬ್ಲಾಸ್ಟ್ ಆಯಿತು, ಬೆಂಕಿ ಅವಘಡ ಆಯಿತು ಅಂದರೆ ಅದನ್ನು ಯಾರು ನೆನ್ಸಕ್ಕೆ ಬರೋಲ್ಲ. ಇಲ್ಲ ಯಾರಿಗೂ ಒಂದು ಹೆಲ್ಪ್ ಆಗೋಲ್ಲ. ಏನೇ ಒಂದು ಪ್ರಾಣ ಅಪಾಯ ಆದ್ರೂ ಇವತ್ತೇನಿದೆ ಗ್ಯಾಸು ಅದೇ ಇರಲಿ. ಮೈಸೂರಿಗೇನು ಡೆವಲಪ್ಮೆಂಟ್ ಬೇಕಿಲ್ಲ. ಡೆವಲಪ್ಮೆಂಟ್ ಇದೆ ಆಲ್ರೆಡಿ. ಇರೋದನ್ನ ಉಳಿಸ್ಕೊಳ್ಳೋಕ್ಕೆ ಹೋದರೆ ಸಾಕಾಗೈತೆ. ಒಂದು ಗಿಡ ನೆಡೋಕ್ಕೆ ಒಂದು ಯೋಗ್ಯತೆ ಇಲ್ಲ. 49 ಮರಗಳನ್ನ ಏಕಾಏಕಿ ಇಷ್ಟು ಬೆಳೆದು 100 ವರ್ಷದಿಂದ ಬೆಳೆದಿರೋ ಮರನ ಏಕಾಏಕಿ ಕಟ್ ಮಾಡೋರೆ. ಒಬ್ರಿಗೂ ಒಂದು ಇನ್ಫಾರ್ಮೇಷನ್ ಇಲ್ಲ. ಬೆಳಗ್ಗೆ 8 ಗಂಟೆಲ್ಲೇ ಬಂದು ಈ ಥರ ಮಾಡಿದ್ದಾರೆ ಅಂದರೆ ಇವ್ರು ಇನ್ನೇನು ಸರ್ ಇವ್ರು ಡೆವಲಪ್ಮೆಂಟ್ ಮಾಡೋದು ಇವರು? ಸರ್ ನನ್ನ ಹೆಸರು ಡಾಕ್ಟರ್ ವಿಶ್ಕಂಠ ನಾಯ್ಕ ಅಂದ್ಬಿಟ್ಟು ಗಂಗೋತ್ರಿಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್.